ಬಂದಿದ್ಲ ಸಂಜೆನಾ ಸಮ ಮತ್ ಹೋದ್ರೆ ನಾ ಹೇಳ್ದೆ ಎಷ್ಟ್ ಕೂಗ್ದೆ ಕರ್ ಕೇಳಲಿಲ್ಲ. ವೆಲ್ಕಮ್. ಹಾರ್ದಿಕ ಸ್ವಾಗತ. ಇಲ್ಲೇ ಒಳಗೆ ನಾವು ಎಲ್ಲ ಮೇಡಮ್ ಹೋಗಿ ಕರ್ಕೊಂಡ್ ಬರ್ತೀರಿ ಅಂತ ನಾವು ನಮಸ್ಕಾರ. ನಮಸ್ತೆ ರೀ ಅಣ್ಣ, ಆರಾಮಿದ್ದೀರಿ? ನಮಸ್ತೆ ರೀ, ಬರ್ರಿ ಬರ್ರಿ ಬರ್ರಿ. ಅಲ್ಲ ಇಂತ ಮಡಿಯು ಜೋರಿದಾರ ಅವಾಗಿನ ತಾರೀಕು ನಮಗೆ ಶಿವನ ಬಿಡತ್ತೆ ಅವಾಗ ಹೇಳ್ತಾರೆ ಅವರು ಬಾಳ ದಿನ ಬೆಟ್ಟಾಗಿಲ್ಲ ಏನಿಲ್ಲ ಇಲ್ಲ, ಯಾಕಂದ್ರೆ ಅವ್ರು ಬಾಳ ಮೊದ್ಲಿಂದ ಇವ್ರ ಮೇಲೆ ಬಾಳ ಅವ್ರೆ. ಬರ್ರಿ ಈ ಕಡೆ ಬರ್ರಿ. ನೋಡಿ ಅಲ್ಲಿ ಏನಂತ ಇದಾರೆ. ಅಲ್ಲ ಗೋಕಾಕ್ ಡ್ಯೂಟಿ ಮಾಡ್ಕೊಂಡು ಬರೋ ಮಠ ರಾತ್ರಿ ಡ್ಯೂಟಿ ಬರ್ತದಲ್ರಿ. ಅದ್ ಹೆಂಗ್ ಮರಿತೇರಿ ಅಣ್ಣ? ಗೋಕಾಕ್ ಹೆಂಗ್ ಮರಿತೇರಿ? ಮರೆಯೋದ ಮರ್ಯಾಕ್ ಸಾಧ್ಯ ಇಲ್ರಿ. ಬರ್ರಿ ಇಲ್ಲೇ ಬರ್ರಿ ಅಣ್ಣ, ಈ ಕಡೆ ಬರ್ರಿ. ಆರಾಮದಾರಿ ಎಲ್ಲ? ಅಲ್ರಿ ಮನಿ ಒಳಗ ಆರಾಮದಾರಿ ಎಲ್ಲಾರು? ವೈನಿ ಅದ್ರಿ ಈ ಕಡೆ ಬರ್ರಿ. ಇಲ್ಲಿ ಬರ್ರಿ ಅಣ್ಣ. ನಮ್ಮ ಛಾಯಾಚಿತ್ರ ರಂಗದಲ್ಲಿ ನಿಮ್ಮ ಶ್ರೇಣಿಗೆ ಅಣ್ಣ ಏನು ಮೊದ್ಲಿಂದ ಇಲ್ಲ ಶಿವನ ಅಂತಂದ್ರ ಮೊದ್ಲಿಂದನು ಬಹಳ ನಿಮ್ಮ ಮೇಲೆ ಅವ್ರ. ಇಲ್ಲ ಹಂಗೇನಿಲ್ಲ, ಬರ್ತಾರ, ಅವರು ಬರ್ತಾರ. ಕೆಲ್ಸ ಇರ್ತದ, ಬಹಳಷ್ಟು ಬ್ಯೂಸಿ ಇರ್ತಾರಲ್ಲ, ಗೊತ್ತಾದ ಅವ್ರ ಜವಾಬ್ದಾರಿಗಳು ಎಷ್ಟೊಂದ್ ಇರ್ತಾವಂತ ನಮಗ. ಕಲೆ ಆರ್ಕಿಟೆಕ್ಟ್ ರಾಜಸ್ಥಾನ್, ರಾಜಸ್ಥಾನದಲ್ಲೂ ತಯಾರಿಗೆ ಬಂದದ. ರಾಜಸ್ಥಾನದವರು ಇಲ್ಲಿ ಮಾರಾಟವಾಗಿದ್ದಾರೆ. ಈ ಸಲ ಒಂದೊಂದು ಕನಸು ಇರ್ತಾವ್ರಿ, ಅದಕ್ಕೆ ಪ್ರತಿಯೊಂದು ಟೈಮ್ ಹೋಗ್ತದ. ಯಾವಾಗ ಅನುಕೂಲ ಮಾಡ್ಕೊಂಡು ಅದೇ ಬಾಳ ದಿನದಿಂದ ಇಷ್ಟು ದೊಡ್ಡ ರೂಮ್ ಬಿಟ್ಟಿದೆ ದೇವಸ್ಥಾನ ಸಲುವಾಗಿ. ಅದ್ ಮೊದ್ಲು ಹಂಗೆ ಫೋಟೋಗಳು ಇದ್ದವ್ರಿ, ಹಳಿ ಫೋಟೋಗಳೆಲ್ಲ. ಆಮೇಲೆ ಪೂಜೆ ಮಾಡಕ ಎಲ್ಲಾನು ಆಯ್ತಂತ ಹೇಳಿ. ಅದೇ ಅದೇ ರೀ, ಈಗ ಸಮಕ್ಷ ನೋಡ್ತಾ ಇಲ್ಲಿ ಗಂಟೆ ಇದೆ ನೋಡಿ. ಮತ್ತೆ ಆನೆ ಅಂಬಾರಿಗಳು ಬಂದವ ಮೈಸೂರು ದಸರಾ. ಇಲ್ಲೊಂದ್ ಕಟ್ಬಿಟ್ಟಿದೀವ್ರಿ, ಇವೆಲ್ಲ ಮೊದಲ ತಂದಿಟ್ಟಿದ್ದೀವಿ, ಮುಂಚೆನೆ ತಗೊಂಡಿದ್ವಿ. ಹಾ ಹಾ ಪ್ಲಾನ್ ಎಲ್ಲ ಮಾಡಿ ಇಟ್ಟಿದ್ವಿ. ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಸಂಜನಾನು ಬಂದಾಳ. ಸಂಜನಾನು ಬಂದಾಳ. ಸಂಜನಾ ಬ್ಯಾಗ್ ತಗೊಂಡ್ ಹೊಂಟಾಳ. ನೀ ಹೆಂಗ್ ಹೋಗ್ತಾ ಇದೀಯ? ಅವ್ರ ಮನೆ ಅಪ್ಪ ಕಾರ್ ಬಿಡ್ತಾರ ಬಾ. ಅಯ್ಯೋ ಮತ್ ಬ್ಯಾಗ್ ಎಲ್ಲ ತೊಯ್ತದಲ್ಲ, ಹೆಂಗಮ್ಮ? ಬಿಟ್ಟು ಬರ್ತಾರೆ ನೀನ್ ಕಾರ್ ಒಳಗ ಪಟ್ನ ಅವ್ರ ಮನಿ ಕಡೆ. ಮತ್ತೆ ಏನ್ ಮಾಡೋದು ಪಾಪ ಅವ್ಳು? ಹೆಂಗ ಒಂದ್ ನಿಮಿಷ ಸಂಜೆನಾ ಇವ್ರು ಕರಿತೀನಿ ಇರು. ಇವ್ರು ಬಿಟ್ಟು ಎಂತ ಮಳಿ ಒಳಗೆ ಏನ್ ಜೋರಾಗಿ ಹೇಳವ ಇವಳು. ಚಾಯ್ ಕುದೀತಾ ಇದೆ. ಬಂದಿದ್ಲ ಸಂಜೆನಾ ಸಮ ಮತ್ ಹೋದ್ರೆ ನಾ ಹೇಳ್ದೆ ಎಷ್ಟ್ ಕೂಗ್ದೆ ಕರ್ ಕೇಳಲಿಲ್ಲ. ಶಾಂಭವಿ ಅಂದ್ರು ನಾ ಹಿಂಗಾದ್ರು ತೋರ್ಸ್ಕೊಂಡೇನಿ, ಈಗ ಬೇಡ. ಅವಳು ತೋರ್ಸ್ಕೊಂಡಿದ್ದ, ಶಾಂಭವಿ ಇಬ್ರು ಹೋಗ್ಯಾರ, ಬಿಡಾಕ್ ಹೋಗ್ಯಾರ ಶಾಂಭವಿ ಅವ್ರ ಮನಿಗೆ. ಈಗ ಅಪ್ಪನು ಬಿಟ್ಟು ಬರ್ತೇನಂತಂದ ಹೋಗಿ ಸ್ಕೂಟಿ ಮೇಲೆ ಹೋದ್ರಿ, ತಗೊಂಡಾರ್ರಿ. ಖರೆ ಪೂರ್ತಿ ತೋರ್ಸ್ಕೊಂಡ್ ಐತ್ರಿ, ಪೂರ್ತಿ ತೋರ್ಸ್ಕೊಂಡಾರ್ರಿ. ಬಿಸಿನೀರ್ ಬಟನ್ ಸ್ವಲ್ಪ ಚಾಲು ಮಾಡ್ರಿ. ಬಂದ್ರೆ ಏನು ನೀವು? ಶಾಂಭವಿ ಬಂದ್ರ ನಡಿ ನಡಿ. ಹಾ ಹಾ ರೀ, ಸದ್ಯಾಗ ಹೊರಗೆ ಇಡ ಅಂತ ಹೇಳ್ರಿ, ಮಳಿ ಹೋಗು ಮಟ ಇಲ್ಲಿ ಇಡ ಅಂತ ಹೇಳ್ರಿ ಶಾಂಭವಿ. ನೀವು ಹೋಗ್ಬೇಡಿ ಈಗ ಮಳ್ಯಾಗ. ಅಯ್ಯೇ ಚೀ ಚೀ ಚೀ. ಬಾಬು ಅಣ್ಣ ಮತ್ತೆ ಶಿವ ಅಣ್ಣ ಬಂದಾರ. ಬಾ ಸಣ್ಣ
ಅವ್ರ ಕಾರ್ ತಗೊಂಬಂದಾರ. ಬಾ ಚಲೋ ಆತ್. ಶಾಂಭವಿ ನೋಡಿ ಏನಾಗ ಚಾಲೆ ಧೂಮ್ 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 ಮಾಡ್ಕೊಂತ ಐಶ್ವರ್ಯ ರಾಯ್ ಹೋದಂಗ ಗಾಡಿ ಮೇಲೆ ಹೋದೆ ಬೌ ಮಾಡಿ. ನಂಗಂತೂ ಹಾರ್ಟ್ ನನ್ನ ಕೈಯಾಗ ಇರ್ಲಿಲ್ಲ. ಇಲ್ಲಿ ಡವ್ 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 ಬಡ್ಕೊಳತಿತ್ತ. ಬಾ ಬರ್ರಿ ಬರ್ರಿ ಪಟ್ನ ಸ್ನಾನಕ್ಕೆ ಹೋಗಿ ಬಾಯ್. ಇಲ್ಲಿ ನೋಡಿ ಅನ್ನ ನೋಡಿ ಎಲ್ಲಿ ಹೋಗಿ ಸ್ನಾನ ಮಾಡು ಅನ್ನ. ಇದೆಲ್ಲ ಪೇಂಟಿಂಗ್ ರೀ. ಹಾ ಇದೆಲ್ಲ ಪೇಂಟ್ ಕೈಯಾರೆ ಮಾಡ್ಯಾರಿ. ಬ್ರಷ್ ತಗೊಂಡು ಕೈಯಾರೆ ಮಾಡಿದಾರ್ರಿ ಎಲ್ಲ ಡಿಸೈನ್. ಇದೆಲ್ಲ ನೋಡಿ ನಾವೆಲ್ಲ ತಿನ್ನಾಕ ತೆಗೆದು ಇಟ್ಟಿದೀವಿ. ಅನ್ನ ಆಗೋದು ಇಲ್ಲಿ. ಮತ್ತೆ ಈಗ ಬೇಡ ಮೊದ್ಲು ಇದು ಸನ್ಮಾನ ಮಾಡೋಣ ಅಂತ ಇಷ್ಟೆಲ್ಲ ಮಾಡ್ಕೊಂಡು ಕುಂತಾರ ನೋಡಿ ರೀ. ಹಾ ಅಪ್ಪು ಬರ್ರಿ ಇಲ್ಲಿ. ಅಪ್ಪು ಬಾ ವಿಡಿಯೋ ಮಾಡ್ಬಾ. ಹಾ ನಾನು ಬರ್ತೇನೆ. ನಮ್ಮ ಭಾಗ್ಯ ಇಬ್ರು ಅಣ್ಣ ತಮ್ಮ ಸೇರಿ ನಾವು ಎಷ್ಟು ಪುಣ್ಯವಂತರಂತ. ಕುಂಕುಮ ಮತ್ತೆ ಇದು ವಿಭೂತಿ ಗುಂಡಿ ತಗೊಂಬರ್ರಿ. ಏನ್ರಿಪ್ಪ ಮದ್ವೆ ಗಂಟ ಹಾಕ್ತಾರ ಹಂಗ ಅನ್ನ ಇಲ್ಲಿ ನೋಡ್ರಿ. ಮಾಲಿ ಇದ್ರದ್ದು ಇಲ್ಲ ಇಲ್ಲ ಆಗ್ತದೆ ಇಬ್ರಿಗೂ ಆಗ್ತದ ತಗೊಳ್ರಿ. एकदम आयुष्य आरोग्यದಿಂದ ತಮ್ಮ ಮುಂದಿನ ಜೀವನ ಸುಖಮಯವಾಗಿ ಸಾಗಂತ ನಿಮ್ಮ ರಿಟೈರ್ಮೆಂಟ್ ಲೈಫು ಇವಾಗ ನಿಮಗೆ ಆರೋಗ್ಯ ಇದು ಪದ್ಮಶ್ರೀ ಇರ್ಲಿ ಅಂತ ಕೇಳಿಕೇಶ ನಿಮಗೆಲ್ಲ ಒಳ್ಳೇದಾಗ್ಲತ್ತಿ. ಯಾವುದು ಫಸ್ಟ್ ಬರಬಾರ್ದು. ನಗ್ತಾ ಇರ್ಬೇಕು ಯಾವತ್ತು. ಹಿಂಗೆ ವಿಡಿಯೋ ಮಾಡ್ತಾ ಇದ್ವಿ. ಬಿಡ್ತಾ ಇದ್ವಿ. ನಮ್ಮ ಸುಖ ದುಃಖಗಳಲ್ಲಿ ನೀವು ಭಾಗಿಯಾಗಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಿರಲ್ಲ. ಅದ ಇರೋದ್ರಿಂದ ನಮಗೇನು ತೊಂದರೆ ಇಲ್ಲ. ಇರೋದ್ರಿಂದ ನಮ್ಮ ವಿಡಿಯೋಗಳು ಮುಂದೆ ಓಡ್ತಾ ಇದಾವ. ಅನ್ನ ಹೇಳ್ತಾ ಇದಾರೆ ಟಿವಿ ನೋಡ್ದೆ, ಟಿವಿ ಏನಾಗಿತ್ತು ಪ್ರತಿಯೊಂದೆಲ್ಲ ಕೇಳ್ತಾ ಇದಾರೆ. ನಮ್ಮ ಮನೆಯೊಳಗಿಂದ ತಂಗಿದ ತವ್ರ ಮನೆಯೊಳಗೆ ಗಂಡಿನ ಮನೆಯೊಳಗೆ ಏನೇನ್ ನಡೆದ ಅನ್ನಗಳಿಗೆ ನೋಡಾಕ ಅವಕಾಶ ಸಿಕ್ಕಿದಂಗ ಆಗೈತಿ. ಬಹಳ ಖುಷಿ ಆಗತ್ತೆ. ಆಯ್ತೈತ್ರಿ ಸೊ ಇವತ್ತಿನ ದಿವಸ 15ನೇ ಅಕ್ಟೋಬರ್ 2025 ಬುಧವಾರ ದಿವಸ ಈ ಶುಭ ಸಂಜೆ ನಮ್ಮ ಸಮೃದ್ಧಿ ಸನ್ನಿಧಿಯಲ್ಲಿ ಸಹೋದರ ಬಾಂಧವರು ಶ್ರೀ ಶಿವಾನಂದ ಶಿವಾನಂದ ಧರ್ಮಣ್ಣ ಸೌದತ್ತಿ, ಅವರ ಕಿರಿಯ ಸಹೋದರ ಬಾಬು ಧರ್ಮಣ್ಣ ಸೌದತ್ತಿ ಇಬ್ರು ಜೊತೆಗೆ ನಮ್ಮ ಮನೆಗೆ ಭೇಟಿ ಕೊಟ್ಟು ನಮ್ಮನ್ನ ಶುಭ ಕೋರ್ಲಿಕ್ಕೆ, ನಮ್ಮ ನಿವೃತ್ತಿಯ ಅಂಗವಾಗಿ ಹರಸ್ಲಿಕ್ಕೆ, ಶುಭ ಕೋರ್ಲಿಕ್ಕೆ ಮನಸಾರೆ ಬಂದು ಹೂವು, ಹಣ್ಣು, ಕಾಯಿ, ಫಲ, ಪುಷ್ಪ, ಸಿಹಿ ಪದಾರ್ಥಗಳು ತಂದು ನಮಗೆ ಶುಭ ಕೋರಿದ್ದಾರೆ. ಸೊ ಅವರು ಹೋದ್ವಾರ ಕೂಡ ನನಗೆ ಕಾಲ್ ಮಾಡಿದ್ರು ಶಿವಣ್ಣ. ನಾವು ಆ ದಿವಸ ನಮ್ಮ ಊರಲ್ಲಿ ನಮ್ಮ ಗ್ರಾಮದ ಒಂದು ಜಾತ್ರೆ ಇತ್ತು. ಆ ಜಾತ್ರೆಗೆ ಹೋಗಿದ್ದೀವಿ. ಅದಕ್ಕೆ ಅವಾಗ ಇವತ್ತು ಬೆಳಗ್ಗೆ ಮತ್ತೆ ಯಾವಾಗಲೂ ಬರೀ ಅಂತ ಹೇಳಿದೀವಿ. ಸೊ ಇವತ್ತು ಕೂಡ ಅವರು ಕಾಲ್ ಮಾಡಿದ್ರು. ನನ್ನ ಒಂದು ಆಸೆ ಇತ್ತು, ನೀವು ಕುಟುಂಬ ಸಹಿತ ಬರ್ಬೇಕು ಅಂತ ಏನೋ ನಾವು ಅನ್ಕೊಂಡಿದೀವಿ. ಬಟ್ ಅವರು ಕರ್ನಾಟಕ ಕರ್ಕೊಂಡು ಬರ್ಲಿಕ್ಕಾಗಿಲ್ಲ. ಬಟ್ ನಮ್ಮ ಲತಾಕ ಅಂತ ಬಂದು ಹೋಗ್ಯಾರ. ಮೇಡಮ್ ಅವ್ರು ಇನ್ನೂ ಕರ್ಕೊಂಡ್ ಬರ್ರಿ ಮತ್ತೆ ನೀವು ಬರ್ರಿ, ಬರ್ತಾ ಇರಿ. ಓಕೆ, ಈ ನಿಮ್ಮ ಒಂದು ಅಮೂಲ್ಯವಾದ ಒಂದು ಏನು ಶುಭ ಹಾರೈಕೆ ನಮ್ಮ ವೃದ್ಧಿಯಲ್ಲಿ, ಜೀವನದ ಅಭಿವೃದ್ಧಿಯಲ್ಲಿ, ಆಮೇಲೆ ಆರೋಗ್ಯದ ಒಂದು ಶುಭ ಹಸ್ತದಲ್ಲಿ ಮುಂದುವರಿಯಲಿ. ನಿಮ್ಮ ಒಂದು ಆತ್ಮೀಯತೆಗೆ ಮತ್ತು ಈ ಸತ್ಕಾರಕ್ಕೆ ನಾನು ನನ್ನ ಕುಟುಂಬದ ಪರವಾಗಿ, ಸಮಸ್ತ ಫ್ಯಾಮಿಲಿ ಬಂಧುಗಳ ಪರವಾಗಿ ತಮಗೆ ಅನಂತ ಅನಂತ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ. ಅಷ್ಟೊಂದು ಮಳೆ ಇದ್ರೂ ಮಳಿ ಚಾಲು ಐತಿ. ಅವಾಗಿನ 3 ತಾಸ ಆಗಿ ಹಂಗ 5 ಗಂಟೆ ಅನ್ನ ಸ್ವಲ್ಪ ಬಾಯಿಗೆ ಹಚ್ಚಿದ್ರು ಅಷ್ಟೇ. ಸ್ವಲ್ಪ ಏನಾಗುತ್ತೆ ನಮ್ಮ ಖುಷಿಗೋಸ್ಕರ ಇಲ್ಲ ಸ್ವಲ್ಪ ನಗರಿ ಬೆಳಗಾವಿ ಅನ್ನುವಂತ ಶಬ್ದ ನನ್ನ ಮಾತುಗಳನ್ನು ಮಾಡ್ತೇನೆ. ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ನಮ್ಮ ಸಮೃದ್ಧಿ ಸನ್ನಿಧಿಯಲ್ಲಿ ಇವತ್ತಿನ ಸಾಯಂಕಾಲದ ಸಂಜೆಯಲ್ಲಿ ಬಾಂಧವ್ಯದ ಬೆಸುಗೆಯಲ್ಲಿ, ಪ್ರೀತಿಯ ಪಯಣದಲ್ಲಿ ನೀವು ಬಂದು ನಮ್ಮನ್ನು ಹರಿಸಿದ್ದೀರಿ.
ಶುಭ ಕೋರಿದ್ದೇನೆ. ಮತ್ತೊಮ್ಮೆ ತಮಗೆ ಮನದಾಳದ ನಮನಗಳನ್ನು ಹೇಳಿ ತಮಗೆ ಕೃತಜ್ಞತೆ ಹೇಳಿ ಸೊ ಯಾವತ್ತು ಸ್ವಾಮಿ ಕುಟುಂಬ ಪರಿವಾರ ತಮಗೆ ಶರಣ ನೀಡ್ತಾರೆ. ಸೊ ಹೇಗೆ ನಗರಾಗ್ತಾ ಇರ್ರಿ, ಚೆನ್ನಾಗಿರ್ರಿ. ನಿಮಗೂ ಕೂಡ ಭಗವಂತ ಸಕಲ ಸೌಭಾಗ್ಯ ಆಯುರ ಆರೋಗ್ಯ ಕರುಣಿಸಿ ಕಾಪಾಡ್ಲಿ ಅಂತ ಹೇಳಿ. ಚೆನ್ನಾಗಿರ್ಲಿ. ಯಾವಾಗ್ಲೂ ನಮ್ ಜೊತೆ ನೀವ್ ಯಾವಾಗ್ಲೂ ಬೇಕು. ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ರ ನೀವು ನಮ್ಗೆ. ಹೋಗಿದ್ಲ ಎಲ್ಲ ಸ್ವಲ್ಪ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿದಾರ. ಮಳಿಗೆ ತೋರ್ಸ್ಕೊಂಡ್ಬಂದು ಒಮ್ಮೆ ಬಾಗಿಲ ಕಡೆ ಬಂದ್ಮೇಲೆ ಅಮ್ಮ ಯಾರು ಬಂದಾರ ಮನಿಯೊಳಗ ಅಂತ ಹೇಳಿ ಅಂದ್ರು. ನಮ್ಮವರೇ ಇದಾರ, ನಮ್ಮ ಅಣ್ಣಗಳು ಬಂದಿದಾರ, ಯಾರಿಲ್ಲ, ಬಾಬು ಅಣ್ಣ ಮತ್ತೆ ಶಿವಣ್ಣ ಬಂದಾರ ಅಂತೆಲ್ಲ ಖುಷಿ ಆದ್ಲು. ಆಯ್ತು ಅಂತಂದು. ಮತ್ತೆ ಚಾಮುಂಡಿಂದ ಏನೇನ್ ಎಕ್ಸ್ಪೀರಿಯನ್ಸ್ ಏನೇನಾಯ್ತು ಅಲ್ಲಿ ದಾರ್ಯಾಗ ಮಳಿ ಬಂತಲ್ಲ. ಆಯ್ತು ಇರ್ಲಿ ಪರವಾಗಿಲ್ಲ. ಮಳಿ ಬಂತು, ಒಬ್ಬೊಬ್ಬರೇ ಬಂದಿಲ್ಲ, ಅಲ್ಲಿವರೇ ಬಂದಿಲ್ಲ. ಪರವಾಗಿಲ್ಲ, ಅದು ಭಾಳ ಶಾರ್ಟ್ ಟೈಮ್ದಾಗ ಹೋಗಿ ಬಂದ್ರೆ ಆರಾಮಾಗಿ ಬಂದ್ರೆ ಗ್ರೇಟ್. ಆಮೇಲೆ ಮತ್ತಲ್ಲಿ ಸಂಜೆ ಬಿಟ್ಟು ಬಂದಿಲ್ಲ, ಎಲ್ಲರೂ ತೋರಿಸ್ಕೊಂಡ್ರು. ಅಲ್ಲ 8 ಗಂಟೆ ಆಗೈತ್ರಿ, ಊಟ ಟೈಮ್ ಆಗೈತಿ. ಈಗ ತ್ರಾಸ ಯಾಕ್ರಿ? ಅದೇನ್ ತ್ರಾಸ? ನೀವ ಸುತ್ತೀನ್ರಿ ಆರಾಮ, ಇಲ್ಲಾಂದ್ರೆ ಹೊದ್ರೆ ಗೋಕಾಕ ಚಲೋ ಆತ್ರಿ. ನಾ ಬರ್ತಾ ಅವಾಗ ಒಂದ್ಸಲ ರೀ ಅಜ್ಜಿ ಬಂದಿದ್ರು. ಅಜ್ಜಿಗೆ ಖಾರಿ ತಗೊಂಬಂದ್ರಿ, ಬಿಸಿ ಬಿಸಿ ಖಾರಿ ತಗೊಂಬಂದಾರ್ರಿ. ಅಜ್ಜಿಗೆ ತಿನ್ಸೇ ಬಿಟ್ರಿ. ನಾ ತಿನ್ಸಾವ ಅಜ್ಜಿ ನಾತ್ ಚಾ ಮಾಡ್ರಿ ವೈನಿ. ಹಾ, ಅವ್ರಿಗೆ ತಿನ್ನಿಸಿ ಮತ್ತೆ ಅವ್ರಿಗೆಲ್ಲ ಪ್ಲೇಟ್ ಒಳಗಿಟ್ಟ ಅಷ್ಟ ಅವ್ರ ಹಿರಿಯರ ಮೇಲೆ. ಅಪ್ಪ ಮೇಲೆ ಅದಾನ, ಸಮೂ ಇಲ್ಲ ಮ್ಯಾಲ ಹೋಗ್ಯಾನ. ಬರ್ರಿ ಆಮೇಲೆ ವೈನಿವ್ರಿಗೆ ಅದು ಕೇಳ್ರಿ ಅಂತ ಹೇಳ್ರಿ. ಇವತ್ತು ಕರ್ಕೊಂಡ್ ಬರ್ರಿ. ಅಣ್ಣ ನಿಮ್ ಚಪ್ಪಲ್ ಎಲ್ಲಿ ಇಟ್ರಿ? ಹಾ, ಕಾಲ್ ಸ್ವಲ್ಪ ಗಟ್ಟಿ ಇಡ್ರಿ ಅಲ್ಲಿ. ಅಣ್ಣ ಕೈ ಹಿಡೀರಿ ಅಲ್ಲಿ ಸಾಕಷ್ಟು. ಕೈ ಹಿಡಿಯಾಕೆಲ್ಲ ನಮ್ಮ ಅತ್ತೆ ಹೇಳ್ಯಾರ್ರಿ ಅದ. ಇದು ಕೈ ಹಿಡಿಯಾಕ ಮಾಡ್ರಿವ, ಯಾರಾದ್ರೂ ಬಂದವ್ರಿಗೆ ಏರಾಕ್ ಬರೋದಿಲ್ಲ. ಇಲ್ಲಿ ಒಂದ್ ಐತಿ. ಹಾ, ಅದ್ ಹೇಳಿ ಮಾಡ್ಸ್ಯಾರ್ರಿ ಅವ್ರ. ಆಯ್ತು. ಸುಮಾರು ಸಲ ನಾನು ಮನೆ ಮುಂದೆ ವಾಕಿಂಗ್ ಮಾಡೋರ ನನಗ ಕೇಳ್ತಾರ, ಇದ ಏನ್ ದೇವಸ್ಥಾನ ಕೇಳ್ತಾರ. ಅವ್ರು ಕೇಳ್ತಾರ್ರಿ. ಅದೇ ಹಂಗೆ ಆಗೇತ್ರಿ ಅನ್ನ. ನೀವ್ ಅಂದಂಗ ಹಂಗ ಕೇಳ್ತಾರ್ರಿ. ಅಣ್ಣ ಗಾಡಿ ಎಷ್ಟ್ ಸ್ವಚ್ಛ ಇಟ್ಟಾರ ನೋಡ್ರಿ. ಅಣ್ಣ ಯಾವಾಗ ಒರೆಸ್ತಾರ ಏನು. ಅವ್ರ ಮೊದ್ಲಿಂದಾನು ಬಾಳ. ಹೌದೌದ್ರಿ. ಶಿವಣ್ಣ ಕರ್ಕೊಂಬಂದ್ರಿ, ನಮ್ಗೆಲ್ಲ ಭೇಟಿ ಮಾಡಿಸಿದ್ರಿ. ಚಲೋ ಆಯ್ತ್ರಿ. ಮತ್ ಬರ್ತಾ ಇರಿ ಹಿಂಗೆ. ಓಕೆ ರೀ ಅಣ್ಣ, ಆಯ್ತಾಯ್ತು. ಆರೋಗ್ಯದ ಕಡೆ ಕಾಳಜಿ ತಗೋರಿ. ಓಕೆ ರೀ. ಓಕೆ ಅಣ್ಣ, ಬಾಯ್ ರೀ. ಅಂದ್ರ ಶವರ್ ಸ್ನಾನ ಆತ್ ನಿಂದ ಇವತ್ತ. ಗೊತ್ತಾಯ್ತಲ್ಲ ಮಳ್ಯಾಗ ಹೆಂಗ್ ಹೋಗುವಾಗ ಹೆಂಗ ಇರ್ತದ. ಆದ್ರೂ ಏನಿತ್ತಲ್ಲಿ ನಡ್ಯಾಕ ಗಾಡಿ ಅದು ಹೋತ್ ಸರಿ. ಸ್ಕೂಟಿ ಯಾವ ಪ್ಲೇಸ್ ಅದ? ಕಿತ್ವಾಡ್. ಅದೇ ನಾವ್ ಹೋಗಿದ್ವಿ. ಖರೆ ನಾವ್ ಒಳಗ್ ನೋಡ್ಕೋದು ಬಾಳ ನಡೆದಿದ್ವು. ನಾವ ಗಾಡಿ ತಗೊಂಡ್ರ ಬಾಪ್ರಿ. ನೋಡಿದ್ರಲ್ಲ ಅಭಿಮಾನಿಗಳೇ, ಇವತ್ತು ಯಾರು ಬಂದಿದ್ರು, ಏನಾಯ್ತು, ಹೆಂಗಾಯ್ತು, ಏನ್ ಮಾಡಿದೀವಿ, ಎದಕ್ ಬಂದಿದ್ರು. ಸೊ ಇಬ್ರು ಖಿಲಾಡಿ ಜೋಡಿ ಸಹೋದರರು ಬಾಬು ಸೌದತ್ತಿ ಮತ್ತು ಶಿವಣ್ಣ ಸೌದತ್ತಿ ಇಬ್ರು ಕೂಡಿ ಬಂದು ಮತ್ತೆ ನಮ್ಮ ನಿವೃತ್ತಿ ಅಂಗವಾಗಿ ನಮಗೆ ಸತ್ಕಾರ ಮಾಡಿದ್ರು. ಈ ವಿಡಿಯೋನು ನೋಡ್ರಿ. ಮತ್ತೆ ಯಾರ ಸನ್ಮಾನ ಮಾಡಕ್ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಅಲ್ಲಿಂದ ನಮ್ಮ ಸಲುವಾಗಿ ಸನ್ಮಾನ ಮಾಡಿದೀರಿ, ನಮ್ಮ ಸಲುವಾಗಿ ಆಶೀರ್ವಾದ ಮಾಡಿದೀರಿ ಅಂತ ನಾವು ತಿಳ್ಕೊಂಡಿದೀವಿ. ಹಂಗ ಮನಸ್ಸೊಳಗೆ ಏನು ಇಟ್ಕೊಳಕ ಹೋಗಾಕ್ ಹೋಗ್ಬೇಡಿ. ಯಾಕಂದ್ರೆ ಸನ್ಮಾನ ಬಂದು ಮಾಡಿದ್ರನ ಸನ್ಮಾನ ಅಲ್ಲ, ಎಲ್ಲಿದ್ರು ನಮ್ಗ ಹಾರೈಸ್ತೀರಿ, ಆಶೀರ್ವಾದ ಮಾಡ್ತೀರಲ್ಲ, ಅದು ಬಹಳ ದೊಡ್ಡದ. ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರ್ತೀರಿ, ಕಾಮೆಂಟ್ ಮಾಡ್ತಾ ಇರ್ತೀರಿ. ಸೊ ಅದರಿಂದ ನೀವು ನೋಡೋದ್ರಿಂದ ನಿಮ್ಮ ಕಾಮೆಂಟ್ ದಿಂದ ನಾವು ತಿಳ್ಕೊಂಡಿವಿ, ನೀವು ನಮಗೆಲ್ಲ ಆಶೀರ್ವಾದ ಮಾಡಿದ್ರಿ, ಮನೆಗೆ ಬಂದ ಹೋಗಿದ್ದೀರಿ. ಆ ರೀತಿ ಆಗ್ಬಿಟ್ಟದ ನಮಗ. ಮತ್ತೆ ಬಂದ್ರು ಕೂಡ ನಮಗೆ ಖುಷಿನೇ ಇದೆ. ಸೊ ನಿಮ್ಮ ಅನುಕೂಲ ಪ್ರಕಾರ ಬಂದು ನೀವು ನಮಗೆ ಶುಭ ಕೋರಬಹುದು, ಏನು ಅಭ್ಯಂತರ ಇಲ್ಲ. ಬಟ್ ಇವತ್ತು ಬರ್ಬೇಕು, ನಾಳೆ ಬರ್ಬೇಕಂತ ನಿಮ್ಮ ಅನುಕೂಲ ಪ್ರಕಾರ ಬಂದ. ಸೊ ನೀವು ನಮ್ಮ ಕಾಮೆಂಟ್ಗಳ ಮುಖಾಂತರ ಕೂಡ ನೀವು ನಮ್ಮ ನಿವೃತ್ತಿ ಶುಭಾಶಯಗಳನ್ನು ಹೇಳ್ಬಹುದು. ಓಕೆ, ಥ್ಯಾಂಕ್ ಯು. ಶುಭರಾತ್ರಿ. ಸಮಯ 8 ಗಂಟೆ 20 ನಿಮಿಷ ಆಗಿದೆ. ಸೊ ಮತ್ತೆ ಈಗ ಅಡಿಗೆ ಮಾಡೋಣ. ಅದೇ ಸ್ವಲ್ಪ ಅಡಿಗೆ ಮಾಡ್ಬೇಕು. ಎಲ್ಲ ಸ್ವಲ್ಪ ಸಮೂನೆಲ್ಲ ಟಯರ್ಡ್ ಆಗಿ ಬಂದಾಳ, ಮಳಿಬಾರ್ ತೋರಿಸ್ಕೊಂಡೆ ಸ್ವಲ್ಪ ಅಡಿಗೆ ಮಾಡಿ ಬೇಗ ಊಟ ಕೊಟ್ಟ ನಾವು ಸ್ವಲ್ಪ
ಆರಾಮ್ ನೋಡ್ತೀನಿ ಬಾಯ್ ಬಾಯ್.